ಆನ್ಲೈನ್ನಲ್ಲಿ ಔಷಧಿಗಳ ಮಾರಾಟ ಆಗ್ತಿರೋದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ದೇಶವ್ಯಾಪಿ ಇವತ್ತು ಔಷಧ ಮಳಿಗೆಗಳು ಬಂದ್ ಆಗ್ತವೆ ಅನ್ನುವಂಥ ಸುದ್ದಿ. AIOCD ಸಂಘಟನೆ ಇದೆಯಲ್ಲ, ಈ ಬಂದ್ಗೆ ಕರೆ ಕೊಟ್ಟಿದೆ. ಇವತ್ತು ದೇಶಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗ್ತವೆ ಅಂತ. ಆದರೆ ಎಲ್ಲೋ ಒಂದು ಕಡೆಗೆ ಅವರಲ್ಲೇ ಭಿನ್ನಾಭಿಪ್ರಾಯಗಳು ಕೂಡ ಇದೆ. ಬಂದ್ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನೋಡೋಣ ಏನಾಗಬಹುದು ಅಂತ. ಕರ್ನಾಟಕದಲ್ಲೂ ಕೂಡ ಮೆಡಿಕಲ್ ಶಾಪ್ಗಳು ಸ್ತಬ್ಧ ಆಗ್ತವೆ. ರಾಜ್ಯದಲ್ಲಿ ಸರಿಸುಮಾರು 26,000 ಮೆಡಿಕಲ್ ಶಾಪ್ಗಳಿವೆ. 26,000 ಮೆಡಿಕಲ್ ಶಾಪ್ಗಳು. ಬೆಂಗಳೂರಿನಲ್ಲೇ 6,000ಕ್ಕಿಂತ ಹೆಚ್ಚು ಮೆಡಿಕಲ್ ಶಾಪ್ಗಳಿವೆ. ಬಂದಾದರೆ ಜನರಿಗೆ ತೊಂದರೆ ಆಗುವಂಥದ್ದು ನಿಶ್ಚಿತ. AIOCD ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್, ಈ ಸಂಸ್ಥೆ ಇದು ಬಂದ್ಗೆ ಕರೆ ಕೊಟ್ಟಿದೆ. ಹೀಗಾಗಿ ಏನು ಅಂತಂದರೆ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಬೇಕು. ಅದರಲ್ಲಿ ಹಲವಾರು ಬೇಡಿಕೆಗಳಿದೆ. ಒಂದೇನಪ್ಪ ಅಂತಂದರೆ, ಈ ರೀತಿ ಆನ್ಲೈನಲ್ಲೇ ಮಾರಾಟ ಆಗಿಬಿಟ್ರೆ ನಮ್ಮಗಳ ಕಥೆ ಏನು ಅನ್ನುವಂಥದ್ದು ಒಂದು ಇಂಡಿಯಾ ಲೆವೆಲಲ್ಲಿ AIOCD, ಕರ್ನಾಟಕದ ಲೆವೆಲಲ್ಲಿ KPRDO ಕರ್ನಾಟಕ ರಾಜ್ಯ ನೋಂದಾಯಿತ ಔಷಧ ವ್ಯಾಪಾರಿಗಳ ಸಂಘ, ಇನ್ನು KCDA ಕರ್ನಾಟಕ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್. ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ಇದೆ. ಕೆಲವರು ಬೆಂಬಲ ಕೊಟ್ಟಿಲ್ಲ. KPRDO ಬೆಂಬಲ ಕೊಟ್ಟಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ನೋಡ್ತಾ ಇದ್ದೀವಿ ನಾವು ದೇಶಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಅನ್ನುವಂಥದ್ದು. ಆದರೆ ಎಲ್ಲೋ ಒಂದು ಕಡೆಗೆ ಏನಂದರೆ ಅವರವರಲ್ಲೇ ಒಮ್ಮತ ಇಲ್ಲ. ಈ KPRDO ಇದೆಯಲ್ಲ, ಈ ಕರ್ನಾಟಕದ ಸಂಸ್ಥೆ, ಯಾವುದೇ ಕಾರಣಕ್ಕೂ ನಾವು ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇದೆ. ಬೇಡಿಕೆಗಳು ಚೆನ್ನಾಗಿದೆ. ನೀವು ಹಿಂಗೆ ಏನಾದರೂ ಕೊಡ್ತಾ ಹೋಗ್ಬಿಟ್ರೆ ನಮ್ಮ ಗತಿ ಏನಾಗಬೇಕು ಮೆಡಿಕಲ್ ಶಾಪ್ ಇಟ್ಕೊಂಡಿರುವಂಥವ್ರು. ನಂಬರ್ 1. ನಂಬರ್ 2 ಏನು ಅಂತಂದರೆ, ನೀವು ಯಾವ್ಯಾವುದು ನಿಷೇಧಿತ ಡ್ರಗ್ಗಳಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಪ್ರಿಸ್ಕ್ರಿಪ್ಷನನ್ನು ಡೂಪ್ಲಿಕೇಟ್ ಮಾಡಿ ಅಂತ ಮೆಡಿಸಿನ್ಗಳನ್ನು ತರಿಸ್ಕೊತಾ ಇದ್ದಾರೆ. ಇದು ಡ್ರಗ್ಸ್ ತಗೊಳ್ಳೋದಕ್ಕಿಂತ ಡೇಂಜರ್ ಅನ್ನುವಂಥ ಒಂದು ಎಚ್ಚರಿಕೆ ಕೂಡ ಇದೆ. ಸೊ ಮೆಡಿಕಲ್ ಶಾಪ್ ಕರ್ನಾಟಕದಲ್ಲಿ ಬಂದಾಗುವಂಥದ್ದು ನಿಶ್ಚಿತನ, ಏನು ಹೇಳ್ತೀರಿ? ರಂಗನಾಥ್, ಸದ್ಯಕ್ಕೆ ಕೋವಿಡ್ ಸಂದರ್ಭದಲ್ಲಿ ಜನರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಕಷ್ಟ ಇತ್ತು. ಕ್ವಾರಂಟೈನ್ ಆಗಿದ್ರು, ಹೋಮ್ ಐಸೋಲೇಷನಲ್ಲಿ ಇದ್ರು. ಹೀಗಾಗಿ ಸರ್ಕಾರ ಆ ಟೈಮಲ್ಲಿ ಒಂದಿಷ್ಟು ಆನ್ಲೈನ್ ಔಷಧಿಗಳಿಗೆ ಪ್ರಮೋಟ್ ಮಾಡಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡಂಥ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು, ಜೊತೆಗೆ ಒಂದಿಷ್ಟು ಮೆಡಿಕಲ್ ಸ್ಟೋರ್ಸ್ಗಳು ಆನ್ಲೈನಲ್ಲಿ ಔಷಧಿಗಳನ್ನ ಮಾರಾಟ ಮಾಡೋದಕ್ಕೆ ಶುರು ಮಾಡಿದರು. ಇದು ಈಗ ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೆ ರಿಟೈಲ್ ಮಾರಾಟ ಮಾಡುವಂತಹ ಔಷಧಿ ಮಳಿಗೆಗಳು, ಸ್ಟೋರ್ಸ್ಗಳಿಗೆ ಈಗ ದೊಡ್ಡ ತಲೆಬಿಸಿ ಕಾರಣಾಗಿದೆ. ಪ್ರಮುಖವಾಗಿ ಇವತ್ತು AIOCD ಅವರು ದೇಶಾದ್ಯಂತ ಪ್ರಮುಖ 3 ವಿಚಾರಗಳನ್ನಿಟ್ಟುಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಮುಷ್ಕರ ಕೈ ಹಾಕಿದೆ. ಪ್ರಮುಖವಾಗಿ ಆನ್ಲೈನಲ್ಲಿ ಔಷಧ ಮಾರಾಟ, ಎರಡನೇದು ಅತಿಯಾಗಿ ಯಥೇಚ್ಛವಾಗಿ ಕೊಡ್ತಿರುವಂತಹ ರಿಯಾಯಿತಿ, ಮತ್ತು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಔಷಧಿಯಲ್ಲಿ ಕ್ವಿಕ್ ಡೆಲಿವರಿಯನ್ನು ಮಾಡ್ತಾ ಇವೆ ಈ ಒಂದಿಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು. ಸ್ವಿಗ್ಗಿ, ಜೊಮ್ಯಾಟೋದಂತಹ ಕ್ವಿಕ್ ಡೆಲಿವರಿ 10 ನಿಮಿಷದಲ್ಲಿ ಔಷಧಿಗಳನ್ನು ತಂದುಕೊಡುವಂತಹ ಪ್ಲಾಟ್ಫಾರ್ಮು. ಇಲ್ಲಿ ನಿಜಕ್ಕೂ ಕೂಡ ಸಮಸ್ಯೆ ಆಗ್ತಿರೋದೇನೆಂದರೆ, ಒಂದು, ವೈದ್ಯರ ಸಂಪರ್ಕ ಬರ್ತಾ ಇಲ್ಲ, ವೈದ್ಯರ ಸಲಹೆಗಳನ್ನೇ ಬರ್ತಾ ಇಲ್ಲ. ಯಾರೋ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ವೈದ್ಯರ ನಿಮ್ಮ ಹತ್ರ ಪ್ರಿಸ್ಕ್ರಿಪ್ಷನ್ ಇಲ್ಲಂದ್ರೂ ಕೂಡ ಈ ಕಾರ್ಪೊರೇಟ್ ಮೆಡಿಕಲ್ ಅಸೋಸಿಯೇಷನ್ ಅವರು ಏನು ಮಾಡ್ತಾರೆ ಅಂದರೆ, ವೈದ್ಯರು ನಮ್ಮ ಹತ್ರ ಇದ್ದಾರೆ, ನಿಮ್ಗೆ ಏನು ಬೇಕು ಮೆಡಿಸಿನ್ಸ್ ಅಂತಾನೆ ಡಿಸ್ಕ್ರಿಪ್ಷನ್ ತಗೊಂಡು, ಇಲ್ಲ ವೈದ್ಯರು ಪ್ರಿಸ್ಕ್ರಿಪ್ಷನ್ ಆಗಿದೆ ಅನ್ನೋಂಥದ್ದನ್ನು ಸ್ಲಿಪ್ ಅಂತ ತಾವೇ ಜನರೇಟ್ ಮಾಡಿ ತಕ್ಷಣಕ್ಕೆ ರೋಗಿಗಳಿಗೆ ಔಷಧಿಗಳನ್ನು ತಂದು ಕೊಡ್ತಾ ಇದ್ದಾರೆ. ಇದು ರೋಗಿಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ, ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕಾರಣ ಆಗಿದೆ. ಸರ್ಕಾರ ಕೂಡ ಇದಕ್ಕೆ ವಿರೋಧವನ್ನು ಹೊರಹಾಕ್ತಾ ಇದೆ. ಮತ್ತೊಂದು ವಿಚಾರ ಪ್ರಮುಖವಾಗಿ ಏನಂದ್ರೆ, ಈ ರೀತಿಯಾಗಿ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಔಷಧಿಗಳ ಮಾರಾಟ ಅಸುರಕ್ಷಿತ ಅನ್ನುವಂಥದ್ದು ಕೂಡ ಈಗಿನ AIOCD ಸೇರಿದಂತೆ ಪ್ರಮುಖ ಸಂಘಟನೆಗಳ ವಾದ ಆಗಿರುವಂಥದ್ದು. ಕೋರ್ಟ್ ಮೆಟ್ಲಿಗೂ ಕೂಡ ಹೋಗಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಮುಷ್ಕರ ಕಾರಣ ಆಗಿರುವಂಥದ್ದು. ಇವತ್ತು ರಾಜ್ಯದಲ್ಲಿ KCDA ಕರ್ನಾಟಕ ಕೆಮಿಸ್ಟ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಇದಕ್ಕೆ ವ್ಯಾಪಕ ಬಂದ್ಗೆ ಬೆಂಬಲವನ್ನು ಕೊಟ್ಟು ಪ್ರತಿಭಟನೆ ಕೈ ಹಾಕಿದರೆ, KPRDO ಸಂಘಟನೆ ಇದಕ್ಕೆ ನೈತಿಕ ಬೆಂಬಲ ಕೊಟ್ಟು ಕೇವಲ ಕಪ್ಪು ಪಟ್ಟೆಯನ್ನು ತಟ್ಟುಕೊಂಡು ಪ್ರತಿಭಟನೆ ಮುಂದಾಗಿದೆ. ಸದ್ಯಕ್ಕೆ ನಾನೀಗ KC ಜನರಲ್ ಆಸ್ಪತ್ರೆ ಆವರಣದಲ್ಲಿದ್ದೀನಿ. ಇಲ್ಲಿ 10ಕ್ಕೂ ಹೆಚ್ಚು ಮೆಡಿಕಲ್ ಸ್ಟೋರ್ಗಳಿವೆ. ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ ಚಿತ್ರಣ. ನನ್ನ ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ಸದ್ಯಕ್ಕೆ ಈ ಮೆಡಿಕಲ್ ಸ್ಟೋರ್ ಇನ್ನೂ ಕೂಡ ಓಪನ್ ಆಗಿಲ್ಲ. ಇವರು ಬಂದ್ ಏನು ಸಪೋರ್ಟ್ ಮಾಡಿದಾರಾ, ಬೆಂಬಲ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. 9 ಗಂಟೆ ನಂತರ ಕೂಡ ಸ್ಟೋರ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ಮತ್ತೊಂದು ಕಡೆ ನೀವು ನೋಡ್ಬೋದು, ಈಗ ತೋರಿಸ್ತಾ ಇರುವಂಥದ್ದು ಇವತ್ತು ಬಂದ್ಗೆ ವ್ಯಾಪಕವಾಗಿ KCDA ಸಪೋರ್ಟ್ ಕೊಟ್ಟಿದೆ ಅನ್ನೋ ಮಾತುಗಳನ್ನು ನಾವು ಹೇಳ್ತಾ ಇದ್ದ ಹಾಗೆ ಅರ್ಧ ಶಟರ್ನ
ಕ್ಲೋಸ್ ಮಾಡಿ ಇವರು ಬೆಂಬಲ ಕೊಟ್ರ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಒಂದ್ ಕಡೆ ಯಾರು ಕೂಡ ಒತ್ತಾಯಪೂರ್ವಕವಾಗಿ ಮೆಡಿಕಲ್ ಸ್ಟೋರ್ಗಳನ್ನ ಬಂದ್ ಮಾಡಿ ಅನ್ನೋಂತಹ ಸೂಚನೆಯನ್ನು ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಈಗಾಗಲೇ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಬೇಡಿ ಅನ್ನೋಂತಹ ಸೂಚನೆಯನ್ನ ಕೂಡ ಔಷಧ ಗುಣಮಟ್ಟ ಇಲಾಖೆ ಕೊಟ್ಟಿದೆ. ಇದರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಪೊಲೀಸ್ ಪ್ರೊಟೆಕ್ಷನ್ ಅನ್ನು ತೆಗೆದುಕೊಳ್ಳಿ, ಯಾರು ಕೂಡ ಒತ್ತಾಯಪೂರ್ವಕವಾಗಿ ಮುಚ್ಚಬೇಡಿ ಅನ್ನೋ ಸಲಹೆಯನ್ನು ಕೂಡ ಕೊಟ್ಟಿದೆ. ಆದ್ರೆ ಸದ್ಯಕ್ಕೆ ಟಿವಿ9 ಕ್ಯಾಮೆರಾ ನೋಡ್ತಾ ಇದ್ದಾಗ ಒಂದು ಔಷಧ ಮೆಡಿಕಲ್ ಸ್ಟೋರ್ ಕ್ಲೋಸ್ ಆಯಿತು. ಈಗ ನೀವು ಮತ್ತೊಂದು ತೋರಿಸ್ತಾ ಇದ್ದೀವಿ ನಾವು ಕೆಸಿಸಿ ಫಾರ್ಮಾ ಅಂಡ್ ಜನರಲ್ ಅಂತ ಹೇಳಿ. ಇವರು ಕೂಡ ಈಗ ಸದ್ಯಕ್ಕೆ 9 ಗಂಟೆ ಬಳಿಕ ಕೂಡ ಮೆಡಿಕಲ್ ಸ್ಟೋರ್ ಅನ್ನು ಓಪನ್ ಮಾಡಿಲ್ಲ. ಆದ್ರೆ ಸರ್ಕಾರಿ ಆಸ್ಪತ್ರೆ ಒಳಭಾಗದಲ್ಲಿರುವಂತಹ ಜನರಿಕ್ ಮೆಡಿಸಿನ್ಸ್ಗಳು, ಜನೌಷಧ ಕೇಂದ್ರಗಳಾಗಿರ್ಬೋದು ಮತ್ತು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಬರುವಂತಹ ಮೆಡಿಕಲ್ ಸ್ಟೋರ್ಗಳು ಕೂಡ ಸಹಜವಾಗಿ ಇವತ್ತು ಕಾರ್ಯವನ್ನ ನಿರ್ವಹಣೆ ಮಾಡ್ತವೆ. ಯಾಕೆಂದ್ರೆ ಈಗಾಗಲೇ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಒಂದು ಸ್ಟ್ರಿಕ್ ಆಗಿರುವಂತಹ ರೂಲ್ಸ್ ಗಳನ್ನ ಕೊಟ್ಟಿದೆ. ಸರ್ಕಾರಿ ಆಸ್ಪತ್ರೆ ಒಳಭಾಗದಲ್ಲಿ ಬರುವಂತಹ ಮೆಡಿಕಲ್ ಸ್ಟೋರ್ಗಳಾಗಿರ್ಬೋದು, ಜೊತೆಗೆ ಜನೌಷಧ ಕೇಂದ್ರಗಳಾಗಿರ್ಬೋದು, ಸರ್ಕಾರಿ ಔಷಧ ಮಳಿಗೆಗಳು ಸಹಜವಾಗಿ ಇವತ್ತು ಕಾರ್ಯವನ್ನ ನಿರ್ವಹಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿವೆ. ಸದ್ಯಕ್ಕೆ ಕೆಲವೊಂದಿಷ್ಟು ಜನರಿಕ್ ಮೆಡಿಸಿನ್ಸ್ಗಳು 10 ಗಂಟೆ ಬಳಿಕ ಓಪನ್ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. 10 ಗಂಟೆ ಬಳಿಕ ಜನರಿಕ್ ಔಷಧ ಕೇಂದ್ರಗಳು ಮತ್ತು ಸರ್ಕಾರಿ ಔಷಧ ಮಳಿಗೆಯಲ್ಲಿರುವಂತಹ ವ್ಯಾಪ್ತಿಗೆ ಬರುವಂತಹ ಔಷಧ ಮಳಿಗೆಗಳು ಸಹಜವಾಗಿ ಕಾರ್ಯನಿರ್ವಹಿಸ್ತವೆ. ಇದರ ಜೊತೆಗೆ ಪ್ರಮುಖವಾಗಿ ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ ಮೆಡಿಕಲ್ ಸ್ಟೋರ್ಗಳು ಅಂತ ಕರೆಸಿಕೊಳ್ಳುವ ಮೆಡ್ಪ್ಲಸ್, ಅಪೋಲೋ, ಅಸ್ಟರ್ ಅಂತಹ ಮೆಡಿಕಲ್ ಸ್ಟೋರ್ಗಳು ಇವತ್ತು ಸಹಜವಾಗಿ ಇವತ್ತು ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ. ಯಾಕಂದ್ರೆ ರಾಜ್ಯಾದ್ಯಂತ 1000ಕ್ಕೂ ಹೆಚ್ಚು ಕೇಂದ್ರಗಳಿವೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಮೆಡಿಕಲ್ ಸ್ಟೋರ್ಗಳು ಇವತ್ತು ಕಾರ್ಪೊರೇಟ್ ಮೆಡಿಕಲ್ ಸ್ಟೋರ್ಗಳು ಕಾರ್ಯನಿರ್ವಹಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಜನರಿಗೆ ಈ ಸಂಘಟನೆಗಳ ನಡುವೆ ಒಂದು ಒಮ್ಮತ ಮೂಡದೇ ಇರೋದ್ರಿಂದ ಈ ರಿಟೇಲ್ ಗ್ರೂಪ್ಗೆ ಬರುವಂತಹ ಮೆಡಿಕಲ್ ಸ್ಟೋರ್ಗಳು ಕೂಡ ಅರ್ಧಕ್ಕರ್ಧ ಬಂದ್ ಆದ್ರೆ ಇನ್ನು ಅರ್ಧಕ್ಕರ್ಧ ಓಪನ್ ಇದೆ. ಹೀಗಾಗಿ ಇಲ್ಲೂ ಕೂಡ ಸ್ಪಷ್ಟವಾದ ನಿಲುವಿಲ್ಲ. ಮತ್ತೊಂದು ಕಡೆ ಕಾರ್ಪೊರೇಟ್ ಮೆಡಿಕಲ್ ಸ್ಟೋರ್ಗಳು ಇವತ್ತು ಸಹಜವಾಗಿ ಕೆಲಸ ನಿರ್ವಹಿಸೋದ್ರಿಂದ ಸಾರ್ವಜನಿಕ ಆಸ್ಪತ್ರೆ ಒಳಭಾಗಕ್ಕೆ ಬರುವಂತಹ ಮೆಡಿಕಲ್ ಸ್ಟೋರ್ಗಳು ಕೂಡ ಸಹಜವಾಗಿ ಓಪನ್ ಇರೋದ್ರಿಂದ ಜನರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿರಲಿ ಅಥವಾ ಔಷಧಿಗಳ ಅಲಭ್ಯತೆ ಅನ್ನುವಂಥದ್ದು ಸೃಷ್ಟಿಯಾಗೋದು ಕೂಡ ಕಡಿಮೆ ಇರುವಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.